ಹಾಯ್ ಮೈ ಡಿಯರ್ ಅರಿವಿಯನ್ಸ್, ನಾನು ನಿಮ್ಮ ಆನಂದ್ ಸರ್. ವೆಲ್ಕಮ್ ಬ್ಯಾಕ್ ಟು ಅರಿವು ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಇವಾಗ ನಾವು ಆಲ್ರೆಡಿ ಕ್ಲಾಸಸ್ ನ ಮಾಡ್ತಾ ಇದೀವಿ. ಫಸ್ಟ್ ಚಾಪ್ಟರ್ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾನ ಮಾಡಿದೀವಿ. ಅದು ಚಾಪ್ಟರ್ 1 ವಿಡಿಯೋ ಆಗಿದೆ ಅಥವಾ ಪಾರ್ಟ್ 1 ವಿಡಿಯೋ ಆಗಿದೆ. ಇವಾಗ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ನೋಡೋಣ. ಹಾಗಿದ್ರೆ ನಾವು ಪಾರ್ಟ್ 1 ವಿಡಿಯೋದಲ್ಲಿ ಏನೇನ್ ನೋಡಿದ್ವಿ ಅಂದ್ರೆ ಲಿಸ್ಟ್ ಆಫ್ ಯುರೋಪಿಯನ್ಸ್ ನ ನೋಡಿದ್ವಿ, ಟ್ರೇಡ್ ಯಾವ ರೀತಿ ನಡೀತಿತ್ತು ಅನ್ನೋದನ್ನ ನೋಡಿದ್ವಿ, ಮತ್ತೆ ಹೊಸ ಸಿ ರೂಟ್ ಅನ್ನ ಕಂಡುಹಿಡಿಯೋದಿಕ್ಕೆ ಕಾರಣವಾದಂತ ಅಂಶಗಳನ್ನ ನೋಡಿದ್ವಿ, ಜೊತೆಗೆ ಕರ್ನಾಟಿಕ್ ವಾರ್ ಅನ್ನ ಸಹ ನೋಡಿದ್ವಿ, ಜೊತೆಗೆ ಮಾರ್ತಾಂಡ ವರ್ಮನ ಯಾವ ರೀತಿ ಡಚ್ಚರನ್ನ ತಡೆ ಹಿಡಿದ್ನಲ್ಲ ಅದನ್ನು ಸಹ ನೋಡಿದ್ವಿ. ಹಾಗಿದ್ರೆ ನಮಗೆ ಈ ಫಸ್ಟ್ ಚಾಪ್ಟರ್ ಅಲ್ಲಿ ಇನ್ನು ಉಳಿದಂತ ಟಾಪಿಕ್ಸ್ ಅಂದ್ರೆ ಎರಡು. ಅದು ಪ್ಲಾಸಿ ಮತ್ತೆ ಬಕ್ಸಾರ್. ಈ ಪ್ಲಾಸಿ ಕದನ ಮತ್ತೆ ಬಕ್ಸಾರ್ ಕದನ ಯಾಕಾಯ್ತು, ಯಾರ ಮಧ್ಯ ಆಯ್ತು, ಮತ್ತೆ ಯಾರಿಗೆ ಗೆಲುವಾಯ್ತು, ಯಾರ ಏನಿದೆ ಅಲ್ಲ ಪವರ್ ಜಾಸ್ತಿ ಆಯ್ತು, ಇವೆಲ್ಲದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇನ್ಯಾಕ ತರ ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ದ ಬ್ಯಾಟಲ್ ಆಫ್ ಪ್ಲಾಸಿ, ಪ್ಲಾಸಿ ಕದನ 1757 ನೋಡಿ ಪಿಪಿಟಿಲ್ ಕಾಣಿಸ್ತಾ ಇದೆ. ಇದಕ್ಕೆ ಕಾರಣಗಳು ಆಲ್ರೆಡಿ ಅದರಲ್ಲಿ ಕಾರಣಗಳನ್ನ ಹೇಳಿದೀವಿ, ಆದ್ರೂ ಇಲ್ಲೂ ಸಹ ಮತ್ತೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ತಾ ಹೋಗಿ. ಪಿಪಿಟಿ ಶೋ ಆಗ್ತಾ ಇದೆ ಇಲ್ಲಿ. ಪ್ಲಾಸಿ ಕದನ, ದ ಬ್ಯಾಟಲ್ ಆಫ್ ಪ್ಲಾಸಿ 1757. ಸರ್, ಈ ಪ್ಲಾಸಿ ಅನ್ನೋದು ಎಲ್ಲಿದೆ? ಪ್ಲಾಸಿ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿ ಬರುವಂತ ಒಂದು ಪ್ರದೇಶ. ಅಲ್ಲಿ ಏನು ಯುದ್ಧ ಆಗತ್ತಲ್ಲ, ಪ್ಲಾಸಿ ಯುದ್ಧ, ಆ ಪ್ಲಾಸಿ ಅನ್ನೋ ಸ್ಥಾನದಲ್ಲಿ ಏನ್ ಪ್ಲೇಸ್ ಇದೆಯಲ್ಲ ಆ ಪ್ಲೇಸ್ ಅಲ್ಲಿ ಯುದ್ಧ ಆಗಿತ್ತು. ಅದಕ್ಕೋಸ್ಕರ ಇದಕ್ಕೆ ಪ್ಲಾಸಿ ಅಂತ ಹೆಸರು ಬಂತು. ಓಕೆನಾ? ಹಾಗಿದ್ರೆ ಯಾರ್ಯಾರ ಮಧ್ಯೆ ನಡೀತು ಸರ್? ಬಂಗಾಳದ ನವಾಬನಾದಂತಹ ಸಿರಾಜ್ ಉದ್ದೌಲ್ ಮತ್ತೆ ಬ್ರಿಟಿಷ್ ಅಧಿಕಾರಿಯಾದಂತಹ ರಾಬರ್ಟ್ ಕ್ಲೈವ್ ನ ಮಧ್ಯದಲ್ಲಿ ಈ ಯುದ್ಧ ನಡೆಯುತ್ತೆ, ದ ಬ್ಯಾಟಲ್ ಆಫ್ ಪ್ಲಾಸಿ. ಯಾವುದಕ್ಕೋಸ್ಕರ ನಡೀತು ಬನ್ನಿ ನೋಡೋಣ ಇದನ್ನ. ಪ್ಲಾಸಿ ಯುದ್ಧ ಏನಿದೆ ಅಲ್ಲ, ಇದಕ್ಕೆ ನಮಗೆ ಏನ್ ಕ್ವಶನ್ ಕೇಳ್ತಾರೆ ಅಂದ್ರೆ SSLC ಬೋರ್ಡ್ ಎಕ್ಸಾಮ್ ಅಲ್ಲಿ ನಮಗೆ ಪ್ಲಾಸಿ ಕದನಕ್ಕೆ ಕಾರಣಗಳು ಮತ್ತೆ ಆ ಕದನದಿಂದ ಆದಂತಹ ಪರಿಣಾಮಗಳು, ಇದ್ರ ಮೇಲೆ ನಮಗೆ ಕ್ವಶನ್ ಕೇಳ್ತಾರೆ. ಪಿಪಿಟಿ ಶೋ ಆಗ್ತಾ ಇದೆ. ಈ ಪಾಯಿಂಟ್ಸ್ ಅನ್ನ ಹೋಗಿ ಬರೀರಿ. ಆಸ್ ಇಟ್ ಇಸ್ ಮೂರ್ ಮಾರ್ಕ್ಸ್ಗೆ 3 ಮಾರ್ಕ್ಸ್ ಖಂಡಿತ ಸಿಕ್ಕೇ ಸಿಗತ್ತೆ. ಓಕೆನಾ? ಹಾಗಿದ್ರೆ ಕಾರಣಗಳನ್ನ ನೋಡೋಣ. ಯಾಕೆ ಈ ಪ್ಲಾಸಿ ಬ್ಯಾಟಲ್ ಆಯ್ತು ಅನ್ನೋದನ್ನ. ಕಾರಣಗಳು ಏನಪ್ಪ ಕಾರಣ ಅಂದ್ರೆ ಮಿಸ್ಯೂಸ್ ಆಫ್ ದಸ್ತಕ್ಸ್, ದಸ್ತಕಗಳ ದುರುಪಯೋಗ. ದಸ್ತಕಗಳು ಅಂದ್ರೆ ಏನ್ ಸರ್? ಏನಂದ್ರೆ ಒಂದು ಟ್ರೇಡು ವಿತೌಟ್ ಟ್ಯಾಕ್ಸ್, ಶುಂಕ ಇಲ್ದಂಗೆ ಟ್ಯಾಕ್ಸ್ ನಡೆಯೋದಿಕ್ಕೆ, ಮೀನ್ಸ್ ಶುಂಕ ಕಟ್ಟದೇನೆ ಗೂಡ್ಸ್ ಗಳನ್ನ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್, ಆಮದು ಮತ್ತು ರಫ್ತು ಮಾಡೋದಿಕ್ಕೆ ಇದು ದಸ್ತಕ ಹೆಲ್ಪ್ ಮಾಡ್ತಾ ಇತ್ತು. ಇದೊಂದು ಲೈಸೆನ್ಸ್ ತರ ವರ್ಕ್ ಮಾಡ್ತಾ ಇತ್ತು. ಇದೇನ್ ಲೈಸೆನ್ಸ್ ಕೊಟ್ಟಿದ್ರಲ್ಲ ಬ್ರಿಟಿಷರಿಗೆ, ಈ ಬ್ರಿಟಿಷರು ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನೋಡಿದಂತ ಸಿರಾಜ್ಗೆ ಸಿಟ್ಟು ಬರುತ್ತೆ, ಆ ರೀತಿ ಮಾಡಬೇಡ್ರಿ ಅಂತಾನೆ, ಆದ್ರೂ ಮಾತು ಕೇಳಲ್ಲ. ಮತ್ತೊಂದು ಕಾರಣ ಏನಾಗಿತ್ತು ಅಂದ್ರೆ ಫೋರ್ಟಿಫಿಕೇಶನ್ ವಿತೌಟ್ ಪರ್ಮಿಷನ್. ಏನ್ ಸರ್ ಫೋರ್ಟಿಫಿಕೇಶನ್ ವಿತೌಟ್ ಪರ್ಮಿಷನ್ ಅಂತ ಅಂದ್ರೆ ಕೋಟೆಗಳನ್ನ ಇವನ್ ಸಿರಾಜ್ ಉದ್ದೌಲ್ದು ಏನು ಒಪ್ಪಿಗೆ ಇಲ್ದಂಗೆನೆ ದುರಸ್ತಿಗಳನ್ನ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಬಲಪಡಿಸಕ್ ಸ್ಟಾರ್ಟ್ ಮಾಡ್ತಾರೆ. ಯಾವ ರೀತಿ ಅಂದ್ರೆ ಮೊದಲೇ ಒಬ್ರನ್ನೊಬ್ರು ಕಂಡ್ರೆ ಆಗ್ತಿರ್ಲಿಲ್ಲ, ದುಶ್ಮನ್ಗಳಾಗಿದ್ರು ಫ್ರೆಂಚರು ಮತ್ತು ಬ್ರಿಟಿಷರು. ನೋಡಿದ್ವಿ ಕರ್ನಾಟಿಕ್ ವಾರ್ ನಡೀತಿತ್ತಲ್ವಾ, ಒಬ್ರನ್ನೊಬ್ರು ದುಶ್ಮನ್ಗಳಾಗಿದ್ರು. ಇವ್ರೇನ್ ಮಾಡ್ತಾರೆ ಅಂದ್ರೆ ಒಬ್ರನ್ನೊಬ್ರು ಡಿಪೆಂಡ್ ಮಾಡ್ಕೊಳ್ಳೋದಿಕ್ಕೋಸ್ಕರ ಕೋಟೆಗಳಲ್ಲಿ, ತಮ್ಮ ವ್ಯಾಪಾರದ ಕೋಟೆಗಳಲ್ಲಿ ಪಿರಂಗಿಗಳು, ಶಸ್ತ್ರಾಸ್ತ್ರಗಳು, ಬಂದೂಕುಗಳನ್ನ ಇಟ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಸಿರಾಜ್ ಉದ್ದೌಲ್ ಹೇಳ್ತಾನೆ ಕೋಟೆಗಳನ್ನ ಬಲಪಡಿಸಬೇಡಿ ಅಂತ, ಅಂದ್ರೂ ಮಾತ್ ಕೇಳಲ್ಲ. ಪಿರಂಗಿಗಳನ್ನ ತೆಗೆದು ಹಾಕ್ರಿ ಅಂತಾನೆ ಸಿರಾಜ್ ಉದ್ದೌಲ್, ಅಂದ್ರೂ ಮಾತ್ ಕೇಳಲ್ಲ. ಇದನ್ನ ನೋಡಿದಂತ ಸಿರಾಜು ಕೆಂಡ ಮಂಡಲ ಆಗ್ಬಿಡ್ತಾನೆ. ಸಿಟ್ಟಲ್ಲಿ ಕೊತ ಕತ ಅಂತಿರ್ತಾನೆ ಇವನು. ಸಿಕ್ಕರೆ ನಾಯಿ ಹೊಡೆದಂಗ್ ಹೊಡಿತೀನಿ ಅನ್ನೋ ಹತ್ರ ಸಿಟ್ ಮಾಡ್ಕೊಂಡಂತ ಸಿರಾಜ್ ಉದ್ದೌಲ್ ಕೋಟೆಗಳನ್ನ ಬಲಪಡಿಸಬೇಡ್ರಿ ಅಂತಾನೆ, ಅದು ಮಾತ್ ಕೇಳಲ್ಲ. ಮೇನ್ ಇದಕ್ಕೆ ಇನ್ನೊಂದು ಕಾರಣ ಇದೆ ವಿದ್ಯಾರ್ಥಿಗಳೇ, ಅದೇ ದ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ. ಏನ್ ಸರ್ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ? ಇದು ಯಾಕೆ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ? ಕನ್ನಡದಲ್ಲಿ ಕಪ್ಪು ಕೋಣೆಯ ದುರಂತ. ಕೋಟೆಗಳನ್ನೇನು ಬಲಪಡಿಸ್ಕೋಬೇಡ ಅಂತೇನಲ್ಲ, ಮಾತ್ ಕೇಳದೆ ಇರೋದಿಕ್ಕೆ ಸಿರಾಜ್ ಉದ್ದೌಲ್ ಏಕಾಏಕಿ ಕೋಟೆಗಳ ಮೇಲೆ ದಾಳಿ ಮಾಡ್ತಾನೆ. ಏನ್ ಕೋಟೆಗಳನ್ನ ಬಲಪಡಿಸ್ಕೊತಿರ್ತಾರಲ್ಲ ನಿಲ್ಲಿಸ್ತಾನೆ ಸಿರಾಜ್ ಉದ್ದೌಲ್, ಮಾತ್ ಕೇಳಲ್ಲ. ಅದಕ್ಕೆ ತಲೆ ಕೆಟ್ಟಂತ ಸಿರಾಜ್ ಉದ್ದೌಲ್ ಏನ್ ಮಾಡ್ತಾನಂದ್ರೆ ಏಕಾಏಕಿ ಫೋರ್ಟ್ ವಿಲಿಯಂ ಕೋಟೆ ಮೇಲೆ ದಾಳಿ ಮಾಡ್ಬಿಡ್ತಾನೆ ವಿದ್ಯಾರ್ಥಿಗಳೇ. ದಾಳಿ ಮಾಡಿ ಅಲ್ಲಿದ್ದಂತ ಬ್ರಿಟಿಷ್ ಅಧಿಕಾರಿಗಳನ್ನ ಸೋಲ್ಸೋದ್ರ ಜೊತೆಗೆ ಏನ್ ಮಾಡ್ತಾನಂದ್ರೆ 146 ಜನ, ನೋಡಿ 146 ಜನ ಬ್ರಿಟಿಷ್ ಅಧಿಕಾರಿಗಳಿದ್ರಲ್ಲ, ಸಿಬ್ಬಂದಿಗಳು, ಬ್ರಿಟಿಷರ ಸಿಬ್ಬಂದಿಗಳನ್ನ ಸೆರೆ ಹಿಡ್ಕೊಂಡು ತಗೊಂಡ್ಬರ್ತಾನೆ. ಯುದ್ಧದಲ್ಲಿ ಅಲ್ಲಿದ್ದವ್ರನ್ನ ಹೊಡೆದು ಅಲ್ಲಿದ್ದಂತ 146 ಜನ ಏನಿದ್ರಲ್ಲ ಸಿಬ್ಬಂದಿಗಳು, ಬ್ರಿಟಿಷರ ಸಿಬ್ಬಂದಿ, ಅವರನ್ನ ಎಳ್ಕೊಂಬಂದ್ಬಿಡ್ತಾನೆ. ಎಳ್ಕೊಂಬಂದ್ ಏನ್ ಮಾಡ್ತಾನೆ ಸರ್, ಇವ್ನು ಎಳ್ಕೊಂಡ್ ಬರೋದಿಕ್ಕೂನು ಅಲ್ಲಿ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಆಗೋದಿಕ್ಕೂ ಏನ್ ಸಂಬಂಧ ಸರ್ ಅಂತ ಹೇಳ್ತೀರಾ? ಸಂಬಂಧ ಇದೆ. ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ಏನಾಗತ್ತಂದ್ರೆ ಆಗಿನ ಬೇಸಿಗೆ ಕಾಲ, ಸಮರ್ ಡೇಸ್,
ಸಮರಿತು. ಆಗಿನ ಬೇಸಿಗೆ ಕಾಲ ಬರೀ 10-20 ಜನ ಇರುವಂತ ಒಂದು ಚಿಕ್ಕ ರೂಮು, ಬ್ಲ್ಯಾಕ್ ಹೋಲ್ ಅನ್ನಲ್ಲ, ಕಪ್ಪು ಕೋಣೆ ದುರಂತ, ಕಪ್ಪು ಕೋಣೆ ಅಂದ್ರೆ ರೂಮು, ಒಂದು 20 ಜನನು ಇರಕ್ಕಾಗಲ್ಲ. ಅಂತ ಒಂದು ರೂಮ್ ಅಲ್ಲಿ 146 ಜನನ ಏನ್ ಮಾಡ್ತಾನಂದ್ರೆ ಇವನು ಕುರಿಗಳನ್ನ ತುಂಬಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇವನು ತುಂಬಿದ್ರೆ ಏನಾಗ್ತವೆ, ಪಾಪ ಉಸಿರುಗಟ್ಟಿ ಸತ್ತು ಹೋದವೆಲ್ಲ. 146 ಜನಕ್ಕೆ ಏನ್ ತುಂಬಿದ್ನಲ್ಲ ಅದ್ರಲ್ಲಿ 126 ಜನ ಉಸಿರುಗಟ್ಟಿ ಸತ್ತು ಹೋದ್ವು ಆಮ್ಲಜನಕದ ಕೊರತೆಯಿಂದ. ಯಾವ್ದ್ರ ಕೊರತೆಯಿಂದ? ಆಮ್ಲಜನಕದ ಕೊರತೆಯಿಂದ. 146 ಜನ ಏನಿದ್ರಲ್ಲ ಅದ್ರಲ್ಲಿ 120 ಜನ ಢಮ್ ಅಂದ್ಬಿಡ್ತಾರೆ. ಢಮ್ ಅಂದು ಉಳಿದವರು 23 ಜನ ಮಾತ್ರ. ಇದನ್ನೆಲ್ಲಾ ನೋಡಿದಂತಹ ಒಬ್ಬ ಹಾಲ್ವೆಲ್ ಅನ್ನೋ ವ್ಯಕ್ತಿ ಓಡೋಗ್ತಾನೆ, ಹುಸೇನ್ ಬೋಲ್ಟ್ ಓಡ್ದಂಗೆ ಓಡೋಗ್ಬಿಟ್ಟು ರಾಬರ್ಟ್ ಕ್ಲೈವ್ಗೆ ಸುದ್ದಿ ಮುಟ್ಟಿಸ್ತಾನೆ. ಸಾಹೇಬ್ರೆ ಹಿಂಗೆ ಸಿರಾಜ್ ಉದ್ದೌಲ್ ನಮ್ಮವ್ರನ್ನೆಲ್ಲ ಹೇಳ್ಕೊಂಡೋಗಿ ಒಂದು ಕೋಣೆಗೆ ಹಾಕ್ಬಿಟ್ಟು ಎಲ್ಲರನ್ನು ಉಸಿರುಗಟ್ಟು ಸಾಯಿಸ್ಬಿಟ್ಟ ಸಾಹೇಬ್ರೆ ಅಂತಾನೆ. ಇದನ್ ಕೇಳಿದಂತಹ ರಾಬರ್ಟ್ ಕ್ಲೈವ್ ಫುಲ್ ಸಿಟ್ಟು ಬಂದ್ಬಿಡುತ್ತೆ. ಈಗ ಯಾರೇ ಆಗ್ಲಿ ಹಿಂಗೆ ಅವ್ರ ಜೊತೆಗೆ ಈ ರೀತಿ ಆಗಿದೆ ಅಂತ ಅಂದ್ರೆ ವಾಪಸ್ ಆಕ್ಷನ್ ತಗೋತಾರೆ ಅಲ್ವಾ. ಅದನ್ನೇ ಸಹ ಸಿರಾಜ್ ಉದ್ದೌಲ್ ಇಲ್ಲಿ ಮಾಡಿದ್ದು. ಏನ್ ಮಾಡ್ತಾನೆ ಅಂತ ಅಂದ್ರೆ ಮೊದಲನೇದಾಗಿ ಇವನು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಗೆಲ್ಲಕ್ಕಾಗಲ್ಲ. ಅದಕ್ಕೇನು ಬಂಗಾರದಲ್ಲಿ ಶ್ರೀಮಂತರಿದ್ರು ಒಂದ್ 3 ಜನ. ಯಾರಂತ ಅಂದ್ರೆ ಮಾಣಿಕ್ ಚಂದ್, ನೇಮಿ ಚಂದ್ ಜೊತೆಗೆ ಜಗತ್ ಸೇಠ್ ಅನ್ನೋರು. ಇವರ ಜೊತೆ ಒಪ್ಪಂದ ಮಾಡ್ಕೊತಾನೆ ಇವನು. ಈ ಮಾಣಿ ಚಂದ್ ಮತ್ತೆ ಇವ್ ನೇಮಿ ಚಂದ್ ಮತ್ತೆ ಜಗತ್ ಸೇಠ್ ಇವ್ರ ಜೊತೆ ಒಪ್ಪಂದ ಮಾಡ್ಕೊತಾನೆ. ಹಿಂಗೆ ಸಿರಾಜನ ಮೇಲೆ ಯುದ್ಧ ಮಾಡೋನಿದೀನಿ, ನಿಮ್ಮ ಸಹಕಾರ ಬೇಕು ಅಂತ. ಇದಕ್ಕೆ ಇವ್ರು ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತಾರೆ. ಸರಿ ಹೋಗು, ನೋಡ್ರಿ ನಮ್ಮವ್ರು ನಮ್ಗೇನೆ ಮೋಸ ಮಾಡೋದು ಅಂತಾರಲ್ಲ, ದುಶ್ಮನ್ ಕಹಾ ಅಂದ್ರೆ ಬಗಲ್ ಮೇ ಇನ್ನೊಬ್ಬ ದುಶ್ಮನ್ ಬರ್ತಾನೆ ನೋಡಿಲಿ. ಏನ್ ಮಾಡ್ತಾರಂದ್ರೆ ಈ ಸಿರಾಜ್ ಉದ್ದೌಲಿನಿಗೆ ಒಬ್ಬ ಸೇನಾ ದಂಡ ನಾಯಕ ಇರ್ತಾನೆ, ಕಮಾಂಡರ್, ಆರ್ಮಿ ಕಮಾಂಡರ್. ಅವನ ಹೆಸರೇ ಮೀರ್ ಜಾಫರ್. ಇವನ್ ಪರಿಸ್ಥಿತಿ ಹೇಳ್ತೀನಿ ಆಮೇಲೆ ಏನಾಗತ್ತೆ ಅನ್ನೋದು. ಮೀರ್ ಜಾಫರ್ ಇರ್ತಾನೆ. ಮೀರ್ ಜಾಫರ್ ಜೊತೆಗೆ ಮೀರ್ ಜಾಫರ್ನಿಗೆ ನವಾಬನನ್ನಾಗಿ ಮಾಡುವ ಆಸೆಗಳನ್ನ ತೋರಿಸ್ಬಿಡ್ತಾನೆ ಇವನು ರಾಬರ್ಟ್ ಕ್ಲೈವ್. ನೀನ್ ಹಿಂಗೆ ಈ ಯುದ್ಧದಲ್ಲಿ ನಮಗ್ ಸಾಥ್ ಕೊಟ್ಟೆ ಅನ್ಕೋ, ನೀನೇ ನವಾಬ ಅಂತ ಹೇಳ್ಬಿಡ್ತಾನೆ. ಫುಲ್ ಖುಷು ಶಿಷ್ಯ. ನಾನ್ ಬರೀ ಸೇನಾ ನಾಯಕ ಆದವನು ನವಾಬನಾಗಿ ಇಲ್ಲಿ ಕೂತ್ಕೋಬಹುದಲ್ಲ ಅಂತ ಖುಷಿ ಆಗ್ಬಿಡ್ತಾನೆ. ಇದೇ ಖುಷಿಗೆ ಏನ್ ಮಾಡ್ತಾನೆ ಅಂದ್ರೆ ಬರುತ್ತೆ ಮುಂದೆ ಪ್ಲಾಸಿ ಕದನ. ಅಲ್ಲಿಂದ ರಾಬರ್ಟ್ ಕ್ಲೈವ್ ಬಂದ, ಇಲ್ಲಿಂದ ಸಿರಾಜ್ ಉದ್ದೌಲ್ ಹೋದ. ಇನ್ನೇನು ಖಡ್ಗ ತೆಗೆದು ಹೋರಾಟ ಮಾಡ್ಬೇಕು ಅಷ್ಟ್ರಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ 50,000 ಎಷ್ಟೋ 50,000 ಸೈನಿಕರು ಬರೀ 3,000 ಸೈನಿಕರ ಜೊತೆಗೆ ಸೋತ್ ಹೋಗ್ಬಿಡ್ತಾರೆ. ಯಾಕೆ 3,000 ಬಂದು ಹೊಡೆದ್ಬಿಟ್ರೆ ಅವರಿಗೆ? ಇಲ್ಲ, ಇಲ್ಲಿ ಸಿರಾಜ್ ಉದ್ದೌಲ್ನಿಗೆ ದ್ರೋಹ ಆಗತ್ತೆ, ಮೋಸ ಆಗತ್ತೆ. ಇದೇನ್ ಮೀರ್ ಜಾಫರ್ ರಾಬರ್ಟ್ ಕ್ಲೈವ್ ಜೊತೆ ಒಪ್ಪಂದ ಮಾಡ್ಕೊಂಡಿದ್ನಲ್ಲ, ಪಾಪ ಹುಡುಗ ಸಿರಾಜ್ ಸೋತ್ ಹೋದ. ಹೆಂಗೆ ಅಂತ ಅಂದ್ರೆ ಇಲ್ಲಿ ಏನು ನಡೆದಿತ್ತಲ್ಲ ಒಪ್ಪಂದ, ಅದರಿಂದ ಅಲ್ಲಿದ್ದಂತ ಸಿರಾಜನ ಸೈನಿಕರು ಒಬ್ರು ಯುದ್ಧ ಮಾಡಕ್ ರೆಡಿ ಇರಲ್ಲ. ಹಂಗೆ ಬರ್ತಾ ಇರತ್ತೆ, ಯುದ್ಧನೇ ಆಗಲ್ಲ. ಎಲ್ರು ತಮ್ಮ ಪಾಡಿಗೆ ತಾವ್ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಡ್ತವೆ. ಇಲ್ಲಿ ಬಂದ್ ನಾಯಿ ಹೊಡೆದಂಗ್ ಹೊಡಿತಾರ ಅವನು. ಇಲ್ಲೆಲ್ಲಾ ನೋಡ್ದಂತಹ ಸಿರಾಜ್ ಉದ್ದೌಲ್ ಯುದ್ಧ ಭೂಮಿಯನ್ನ ಬಿಟ್ಟು ಓಡೋಗ್ತಾನೆ. ಓಡೋಗ್ಬೇಕಾದ್ರೆ ಹಿಂದೆ ಹೋಗಿ ಅವನನ್ನ ಹಿಡ್ಕೊಂಡು ಸೆರೆ ತಗೊಂಡ್ಬಂದು ಕೊಲ್ಬಿಡ್ತಾರೆ. ಇವನ್ನ ಕೊಲೆ ಮಾಡ್ಬಿಡ್ತಾರೆ ಸಿರಾಜ್ ಉದ್ದೌಲ್. ಇಲ್ಲಿ ಕೊಲೆ ಆದ ನಂತರ ಈ ಮೀರ್ ಜಾಫರ್ ಏನಿದನಲ್ಲ ಅವನನ್ನ ನವಾಬನಾಗಿ ನೇಮಕ ಮಾಡ್ತಾರೆ. ಹಾಗಿದ್ರೆ ಇಲ್ಲಿ ನಾವ್ ಇವಾಗ ನೋಡಿದ್ವಿ ಪರಿಣಾಮಗಳೇನು, ಕಾರಣಗಳನ್ನ ನೋಡಿದ್ವಾ, ಪರಿಣಾಮಗಳೇನಂತ ನೋಡ್ತಾ ಹೋಗೋಣ ಬನ್ನಿ. ಈ ಪ್ಲಾಸ್ಟಿಕ್ ಅದನ್ನ ಆದ್ಮೇಲೆ ಆಗುವಂತ ಪರಿಣಾಮಗಳು ಏನಾಗತ್ತಂದ್ರೆ ಮೀರ್ ಜಾಫರ್ ನನ್ನ ನವಾಬನಾಗಿ ನೇಮಕ ಮಾಡ್ತಾರೆ. ಮೀರ್ ಜಾಫರ್ ಬಿಕಮ್ ಬೆಂಗಾಲ್ ನವಾಬ್ ಅಂತ ಕರೀತಾರೆ. ಬೆಂಗಾಲಿಗೆ ಮೀರ್ ಜಾಫರ್ ನನ್ನ ನವಾಬನಾಗಿ ಮಾಡಿ ಕೂರಿಸ್ತಾರೆ. ಹೇಳದ್ನಲ್ಲ, ಇಲ್ಲಿ ಇವನ್ ಜೊತೆ ಒಪ್ಪಂದ ಮಾಡ್ಕೊಂಡಿದ್ರ, ಪಾಪ ಅದು ಹೆಲ್ಪ್ ಮಾಡ್ತಾ ಬಂದ್ ನವಾಬನ್ ಸೀಟಿ ಕುತ್ಕೊಂಡ್ಬಿಡ್ತು. ಪಾಪ ನಮ್ ಸಿರಾಜ್ ಸೋತ್ ಹೋದ. ದೆನ್ ನೆಕ್ಸ್ಟ್ ಇನ್ನೇನಾಗತ್ತಂದ್ರೆ ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿಯಮಿತ ಹಕ್ಕನ್ನ ಪಡೆಯುತ್ತೆ. ಏನಂದ್ರೆ ದ ಕಂಪನಿ ಗೈನ್ಡ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಟು ಟ್ರೇಡ್ ಇನ್ ಬೆಂಗಾಲ್. ಅನಿಯಮಿತ ರೀ, ಒಟ್ನಲ್ಲಿ ಒಂದು ಚೂರು ಅವರಿಗೆ ಯಾವ ಲಿಮಿಟೇಷನ್ ಇರಲ್ಲ. ಎಲ್ಲೋಗ್ತೀಯ ಹೋಗು, ಏನ್ ಟ್ರೇಡ್ ಮಾಡ್ತೀಯ ಮಾಡು, ಟೋಟಲಿ ಬೆಂಗಾಲ್ ನಮ್ದೇ ಅನ್ನೋದ್ರ ಹಾಕ್ಬಿಟ್ಟಿದ್ರು. ಜೊತೆಗೆ ಏನಾಗತ್ತಂದ್ರೆ ಸಿರಾಜನು ಏನ್ ಕೋಲ್ಕತ್ತಾದ ಪೋರ್ಟ್ ವಿಲಿಯಂ ಕೋಟೆ ಮೇಲೆ ದಾಳಿ ಮಾಡಿದ್ನಲ್ಲ, ಆ ದಾಳಿ ಮಾಡಿದ್ದಕ್ಕೋಸ್ಕರ 17,70,00,000 ದುಡ್ಡನ್ನ ಮೀರ್ ಜಾಫರ್ ಕಂಪನಿಗೆ ಕೊಡ್ಬೇಕಾಗತ್ತೆ. ನೋಡಿ ಪಿಪಿಟಿಲ್ ಕಾಣಿಸ್ತಾ ಇದೆ ಪರಿಣಾಮಗಳು. ಆಸ್ ಇಟ್ ಈಸ್ ಇರೋದನ್ನ ಹೋಗಿ ಬರೀರಿ, ನಿಮಗೆ ಖಂಡಿತ 3 ಮಾರ್ಕ್ಸ್ ಸಿಗುತ್ತೆ. ಏನಂತ ಅಂದ್ರೆ ಮೀರ್ ಜಾಫರ್ ಹ್ಯಾಡ್ ಟು ಪೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಫಾರ್ ದ ಅಟ್ಯಾಕ್ ಆನ್ ದ ಪೋರ್ಟ್ ವಿಲಿಯಂ ಬೈ ಇವನು ನಮ್ಮ ಸಿರಾಜ್ ಉದ್ದೌಲ್. ಇವನಿಂದ ಅದೇನಾಗತ್ತಲ್ಲ ಪೋರ್ಟ್ ವಿಲಿಯಂ ಕೋಟೆ ಮೇಲೆ ಏನ್ ಅಟ್ಯಾಕ್ ಆಗತ್ತಲ್ಲ, ಇದರ 17.70 ಕೋಟಿ 17.70 CR ಇದನ್ನ ಇವನು ಮೀರ್ ಜಾಫರ್ ಕಂಪನಿಗೆ ಕೊಡ್ಬೇಕಾಗತ್ತೆ. ಇಷ್ಟೆಲ್ಲ ಆದ್ಮೇಲೆ ಮೀರ್ ಜಾಫರ್ ಸರಿಯಾಗಿದ್ನ? ಇಲ್ಲ. ಇವನೇನಾಗ್ತಾನಂದ್ರೆ
ಇವರಿಗೆ ಬ್ರಿಟಿಷರಿಗೆ ಕಂಪನಿಗೆ ಗುಲಾಮನಾಗ್ತಾನೆ. ಕೈಗೊಂಬೆ. ನಿತ್ಕೋ ಅಂದ್ರೆ ನಿತ್ಕೋಬೇಕು, ಕುತ್ಕೋ ಅಂದ್ರೆ ಕುತ್ಕೋಬೇಕು. ಇದೆಲ್ಲಾ ಮಾಡ್ತಿರ್ಬೇಕಾದ್ರೆ ಇವಂದ್ ಏನು ಹಿಡಿಯಲ್ಲ ಅಲ್ಲಿ. ಎಲ್ಲ ತಂದಿತ್ತಲ್ಲ ಏನ್ ಎಕನಾಮಿಕ್ ಪವರ್ ಕಂಪ್ಲೀಟ್ಲಿ ಕಡಿಮೆ ಆಗ್ತಾ ಬರುತ್ತೆ. ಆದ್ರೂ ಈ ಬ್ರಿಟಿಷರ ಆಸೆಗೆ ಮಿತಿ ಅನ್ನೋದೇ ಇರಲ್ಲ. ಹೆಚ್ಚಿನ ಆದಾಯ ಸಿಗದೆ ಇರೋ ಕಾರಣಕ್ಕೆ ಇವನನ್ನ ಏನಂತ ಅಂದ್ರೆ ಲಾಯಕ್ಕೆ ಇಲ್ಲ ಇದಕ್ಕೆ, ನವಾಬ ಸೀಟಿಗೆ ಇವನು ಲಾಯಕ್ಕಿಲ್ಲ, ಇವನು ಇದಕ್ಕೆ ಸೂಟೇಬಲ್ ಅಲ್ಲ ಅಂತ ಹೇಳ್ಬಿಟ್ಟು ಅವನನ್ನ ಮೀರ್ ಜಾಫರ್ನ ಕೆಳಗಿಳಿಸ್ಬಿಟ್ಟು ಮೀರ್ ಖಾಸಿಮನನ್ನ ನವಾಬನಾಗಿ ಮಾಡ್ತಾರೆ. ಮೀರ್ ಖಾಸಿಮ್ ಅಂತ ಅಂದ್ರೆ ತಿಳ್ಕೋ ದೋಸ್ತ, ಮುಂದೆ ಬರೋದೇ ದ ಬ್ಯಾಟಲ್ ಆಫ್ ಬಕ್ಸಾರ್. ಪ್ಲಾಸಿ ಕದನ ಇಷ್ಟೆಲ್ಲ ಆಗಿತ್ತು ನೋಡ್ರಿ. PPT ಶೋ ಆಗ್ತಾ ಇದೆ ಪಾಯಿಂಟ್ಗಳು. ಇದನ್ನ ಕರೆಕ್ಟ್ ಆಗಿ ಓದ್ಕೋ, ಹೋಗಿ ಬರ್ಕೋ, 3 ಮಾರ್ಕ್ಸ್ ಸಿಗುತ್ತೆ. ಜೊತೆಗೆ ಇವಾಗ ನಾವು ನೆಕ್ಸ್ಟ್ ಮತ್ತೆ ಮುಂದೋಗೋಣ. ಹೀಗೆ ಈ ಪಾಠದ ಕೊನೆಯ ಟಾಪಿಕ್ ನಮಗೆ ದ ಬ್ಯಾಟಲ್ ಆಫ್ ಬಕ್ಸಾರ್. ಇದು ಯಾವ ರೀತಿ ತಂದನ ನೋಡ್ತಾ ಹೋಗೋಣ ಬನ್ನಿ. ಬ್ಯಾಟಲ್ ಆಫ್ ಬಕ್ಸಾರ್ 1764 1764. ಬ್ಯಾಟಲ್ ಆಫ್ ಬಕ್ಸಾರ್ ಅಂತ ಯಾಕೆ ಹೆಸರು ಬಂತು ಸರ್? ಯಾಕಂತ ನೋಡಿ, PPT ಇಂಡಿಯಾ ಮ್ಯಾಪ್ ಇದೆಯಾ, ಬಿಹಾರ್ ಕಾಣಿಸ್ತಿದ್ಯಾ? ಬಿಹಾರಲ್ಲಿ ಬರುವಂತ ಬಕ್ಸಾರ್ ಅನ್ನೋ ಪ್ರದೇಶದಲ್ಲಿ, ಬಕ್ಸಾರ್ ಅನ್ನೋ ಪ್ಲೇಸ್ ಅಲ್ಲಿ ಈ ಬ್ಯಾಟಲ್ ನಡೀತು. ಅದಕ್ಕೋಸ್ಕರ ಬ್ಯಾಟಲ್ ಆಫ್ ಬಕ್ಸಾರ್ ಅಂತ ಹೆಸರು ಬಂತು. ಅರ್ಥ ಆಯ್ತಾ ಈಗ? ಯಾಕೆ ಪ್ಲಾಸಿ ಅಂತಾರೆ, ಯಾಕೆ ಬ್ಯಾಟಲ್ ಅಂತಾರೆ, ಯಾಕೆ ಪ್ಲಾಸಿ ಬ್ಯಾಟಲ್ ಅಂತಾರೆ, ಯಾಕೆ ಬಕ್ಸಾರ್ ಬ್ಯಾಟಲ್ ಅಂತಾರೆ ಅಂದ್ರೆ ಆ ಪ್ರದೇಶಗಳಲ್ಲಿ ನಡೆದಿರುತ್ತೆ ಆ ಯುದ್ಧ. ಅದಕ್ಕೋಸ್ಕರ ಇಲ್ಲಿ ನೋಡು ಬಿಹಾರ್ ಕಾಣಿಸ್ತಿದ್ಯಾ, ಬಿಹಾರ್ ನಲ್ಲಿ ಕಾಣಿಸುವಂತ ಇದು ಬಕ್ಸಾರ್. ಈ ಪ್ರದೇಶದಲ್ಲಿ ಯುದ್ಧ ನಡೆಯುತ್ತೆ. ಹಾಗಾಗಿ ಇದಕ್ಕೆ ಬಕ್ಸಾರ್ ಕದನ ಅಂತ ಹೆಸರು ಬರ್ತದೆ. ಬ್ಯಾಟಲ್ ಆಫ್ ಬಕ್ಸಾರ್ ಯಾವಾಗ ನಡೀತು ಸರ್? 1764 1764. ಹಾಗಿದ್ರೆ ಈ ಬ್ಯಾಟಲ್ ಆಫ್ ಬಕ್ಸಾರ್ ಯಾರ್ಯಾರ ಮಧ್ಯೆ ನಡೀತು ಸರ್? ಇದನ್ನ ತಿಳ್ಕೊಬೇಕಂದ್ರೆ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ನೋಡೋಣ. ನಮಗೆ ಇವಾಗ ಪ್ಲಾಸಿ ಬ್ಯಾಟಲ್ ಅಲ್ಲಿ ಸ್ವಲ್ಪ ಹಿಂದೆ ಬರ್ರಿ. ಅಲ್ಲಿ ಮೀರ್ ಜಾಫರ್ ಇದ್ನ, ಅಲ್ಲಿ ಸಿರಾಜುದ್ದೌಲ್ ಮೋಸ ಮಾಡ್ಬಿಟ್ಟು ನವಾಬನ ಸ್ಥಾನಕ್ಕೆ ಬಂದು ಕೂತಿದಾನ ಅಲ್ಲಿ ಮೀರ್ ಜಾಫರ್ ಕೂತಾಗ ಅವನನ್ನ ಮತ್ತೆ ಅಸಮರ್ಥನಂದು ಸಿಂಹಾಸನದಿಂದ ಕೆಳಗೆ ಇಳಿಸ್ಬಿಟ್ಟು ಮೀರ್ ಖಾಸಿಮ್ನನ್ನ ಅಲ್ಲಿ ಕೂರ್ಸಿದ್ರ. ಅರ್ಥ ಆಯ್ತಾ? ಅದೇ ಮೀರ್ ಖಾಸಿಮ್ ಇಲ್ಲಿ. ಆ ಮೀರ್ ಖಾಸಿಮ್ ದ ಮೇನ್ ರೋಲ್ ನೋಡು. ಈ ಮೀರ್ ಖಾಸಿಮ್ ಏನ್ ಮಾಡ್ತಾನೆ ಅಂದ್ರೆ ಇವನು ಸ್ಟಾರ್ಟಿಂಗು ಕಂಪನಿಗೆ ನಿಯತ್ತಾಗಿ ಕೆಲಸ ಮಾಡ್ತಾನೆ. ನಿಯತ್ ಮೀನ್ಸ್ ಅವ್ರ ಅಂಡರ್ ಅಲ್ಲೇ ಕೆಲಸ ಮಾಡ್ತಾನೆ. 2 ಲಕ್ಷ ಪೌಂಡ್ ಹಣದ ಜೊತೆಗೆ ಕೆಲವೊಂದಿಷ್ಟು ಪ್ರದೇಶಗಳನ್ನ ಕಂಪನಿಗೆ ಬಿಟ್ಕೊಟ್ಟಿರ್ತಾನೆ. ಕಂಪನಿ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ. ಆ ಈಸ್ಟ್ ಇಂಡಿಯಾ ಕಂಪನಿಗೆ 2 ಲಕ್ಷ ಪೌಂಡ್ ಹಣದ ಜೊತೆಗೆ ಕೆಲವೊಂದಿಷ್ಟು ಪ್ರದೇಶನ ಬಿಟ್ಕೊಡ್ತಾನೆ. ಕೆಲವೊಂದಿಷ್ಟು ಹಾನೆಸ್ಟ್ ಆಗಿರ್ತಾನೆ ಅವರಿಗೆ. ಹೀಗೆ ನಡಿಬೇಕಾದ್ರೆ ಒಂದಿನ ಸಡನ್ ಆಗಿ ಮೀರ್ ಖಾಸಿಮ್ ಏನ್ ಯೋಚನೆ ಮಾಡ್ತಾನಂದ್ರೆ, ನಾನು ಒಬ್ಬ ಸಮರ್ಥ ಆಡಳಿತಗಾರ, ನಾನು ಒಬ್ಬ ಸ್ವತಂತ್ರ ಆಡಳಿತಗಾರ ಅಂತ ಇವನ್ ತಲೆಗೆ ಬರುತ್ತೆ. ಬಂದಾಗ ಇವ್ನು ಮಾಡುವಂತ ಫಸ್ಟ್ ಕೆಲ್ಸನೇ ದಸ್ತಕಗಳನ್ನ ಮರುಪರಿಶೀಲನೆ ಮಾಡ್ತಾನೆ. ಅದು ಯಾವ ರೀತಿ ಮಿಸ್ಯೂಸ್ ನಡೀತಿದೆಯಲ್ಲ ಅದನ್ನ ಪರಿಶೀಲನೆ ಮಾಡ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ, ಇನ್ಮೇಲೆ ಬಂಗಾಳಲ್ಲಿ ಶುಂಕ ಮುಕ್ತ ಟ್ರೇಡ್ ಅನ್ನ ಮಾಡ್ಬೋದು, ಟ್ಯಾಕ್ಸ್ ಇಲ್ದಂಗೆನೆ ಟ್ರೇಡ್ ಅನ್ನ ಮಾಡ್ಬೋದು ಅಂತ ಘೋಷಣೆ ಮಾಡ್ಕೊಂಡ್ಬಿಡ್ತಾನೆ. ತನ್ನನ್ನು ತಾನು ಸ್ವತಂತ್ರ ಆಡಳಿತಗಾರ ಅನ್ಕೊಂಡ್ಬಿಡ್ತಾನೆ ಇವನು. ಅಲ್ಲಿ ಇವನು ಮೀರ್ ಜಾಫರ್ ಸರಿಯಾಗಿ ಮಾಡದಿರೋದಕ್ಕೆ ಅವನ ಮಂದಿ ಕೂರ್ಸಿರ್ತಾರೆ. ಇವನು ಮಾಡೋದನ್ನ ಮಾಡಿ ಫುಲ್ಲು ನಿತ್ಕೊಂಡ್ಬಿಟ್ಟ ಶಿಶಾ. ಇನ್ಮೇಲೆ ಬೆಂಗಾಲಲ್ಲಿ ಶುಂಕ ಮುಕ್ತ ಟ್ರೇಡ್ ಅನ್ನ ಮಾಡ್ಬೋದು ಅಂತ. ಇದಿಷ್ಟೇ ಬೇಕಾಗಿತ್ತು ಇವರಿಗೆ. ಇದಿಷ್ಟೇ ಬೇಕಾಗಿದ್ದನ್ನ ನೋಡ್ಬಿಟ್ಟು ಏನ್ ಮಾಡ್ತಾರಂದ್ರೆ, ಅಲ್ಲಿ ಇದ್ದಂತ ಭಾರತೀಯರು ಶುಂಕ ಇಲ್ದಂಗೆನೆ ವ್ಯಾಪಾರ ಮಾಡ್ಬೋದು ಅಂತಂದ್ರೆ ಭಾರತೀಯರು ನೇರವಾಗಿ ಇಳಿದ್ಬಿಡ್ತಾರೆ ವ್ಯಾಪಾರ ಮಾಡಕ್ಕೆ. ಇದು ಬ್ರಿಟಿಷರಿಗೆ ಪ್ರತಿಸ್ಪರ್ಧೆ ಆಗ್ಬಿಡುತ್ತೆ. ವ್ಯಾಪಾರದಲ್ಲಿ ಬ್ರಿಟಿಷರಿಗೆ ಕಾಂಪಿಟೇಷನ್ ಮಾಡಕ್ ನಿಂತ್ಕೊಂಡ್ಬಿಡ್ತಾರೆ ಇಂಡಿಯನ್ಸ್. ಇದರಿಂದ ಬ್ರಿಟಿಷರಿಗೆ ಲಾಸ್ ಆಗ್ತಾ ಹೋಗುತ್ತೆ. ಇಷ್ಟೇ ಸಾಕಿತ್ತು ಇವರಿಗೆ. ಮತ್ತೆ ಮೀರ್ ಖಾಸಿಮ್ನನ್ನ ನವಾಬ ಸ್ಥಾನದಿಂದ ಕೆಳಗಿಳಿಸ್ಬಿಟ್ಟು ಅದೇ ಮೀರ್ ಜಾಫರ್ನನ್ನ ಕರ್ಕೊಂಬಂದಿಲ್ಲಿ ಕೂರ್ಸ್ಬಿಡ್ತಾರೆ ಮತ್ತೆ ನವಾಬನಾಗಿ. ಇವ್ರದೆಲ್ಲ ಏನಿತ್ತಲ್ಲ ಒಳಗಡೆ ಸಂಚುಗಳು ಎಲ್ಲ ಮೀರ್ ಖಾಸಿಮ್ಗೆ ಗೊತ್ತಿತ್ತು. ಬ್ರಿಟಿಷರ ಸಂಚುಗಳು ಮೀರ್ ಖಾಸಿಮ್ಗೆ ಗೊತ್ತಿತ್ತು. ಇವನೇನ್ ಮಾಡ್ತಾನಂದ್ರೆ ವಾಪಸ್ ಅವರಿಗೆ ಎದುರು ನಿಂತ್ಕೊತಾನೆ. ಎದೆ ಕೊಟ್ಟು ಯಾಕ್ರು ಅಂತಾನೆ. ಆ ಟೈಮಲ್ಲಿ ಇವನಿಗೆ ಬಂಗಾಳದಲ್ಲಿದ್ದಂತ ಕೆಲವೊಂದಿಷ್ಟು ವ್ಯಾಪಾರಿಗಳು, ಕಸಬುದಾರರು ಇವನ ಹೆಲ್ಪಿಗೆ ಬರ್ತಾರೆ, ಇವನ ಸಪೋರ್ಟ್ ಮಾಡ್ತಾರೆ. ನೀನ್ ಅವ್ರನ್ನ ಹೊಡೆದಾಚಿ ಹಾಕೊಂಡ್ಕೊಂಡು ಇದನ್ನ ಏನ್ ಹೇಳ್ತಾರಲ್ಲ ಸೀರಿಯಸ್ ಆಗಿ ತಗೊಂಡಂತ ನಮ್ಮ ಹುಡುಗ ಯಾರೋ ಮೀರ್ ಖಾಸಿಮ್ ಏನ್ ಮಾಡ್ತಾನಂತ ಅಂದ್ರೆ, ಔದನ ನವಾಬ ಶೂಜ್ ಉದ್ದೌಲ್ ಮತ್ತೆ ಮೊಘಲರ 2ನೇ ಶಾ ಆಲಂ ಇವ್ರನ್ನ ಇಬ್ಬರನ್ನು ಒಳಗೊಂಡು ತಾನೊಬ್ಬ ಇದನ್ನಲ್ಲ ಅವನು ಮೀರ್ ಖಾಸಿಮ್ 3 ಜನ ಸೇರ್ಕೊಂಡು ಒಂದು ತ್ರಿಕೂಟ ಸೈನ್ಯವನ್ನ ರಚನೆ ಮಾಡ್ಕೊಂಡು ಯಾರ ವಿರುದ್ಧ ಹೋರಾಟ ಮಾಡ್ತಾರೆ ಸರ್? ನೋಡ್ರಿ PPT. ಹೆಕ್ಟರ್ ಮುನ್ರೋ, ಬ್ರಿಟಿಷರ ಅಧಿಕಾರಿ ಹೆಕ್ಟರ್ ಮುನ್ರೋ. ಮೊದಲನೇದಾಗಿ ಇಲ್ಲಿ ನಮ್ಮ ಮೀರ್ ಖಾಸಿಮ್ ಮತ್ತೆ ಶೂಜ್ ನವಾಬ, ಯಾವ್ದು ಔದ್ನ ನವಾಬ ಶೂಜ್ ಉದ್ದೌಲ್ ಮತ್ತೆ ಮೊಘಲರ 2ನೇ ಶಾ ಆಲಂ ಇವರ್ ಮೂರು ಜನದೊಂದು ತ್ರಿಕೂಟ ಸೈನ್ಯ ಹೆಕ್ಟರ್ ಮುನ್ರೋನ ಸೈನ್ಯದ ಜೊತೆಗೆ ಯುದ್ಧ ಮಾಡ್ಬೇಕಾಗತ್ತೆ. ಹಾಗಿದ್ರೆ ಈ ಯುದ್ಧದ ಪರಿಣಾಮಗಳು ಏನಾಗತ್ತೆ ಅಂತ ನಮಗೆ 3 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾರೆ. ಅದನ್ನೊಂಚೂರು ನೋಡ್ಕೊಂಡ್ ಬರೋಣ. ಆಸ್ ಇಟ್ ಇಸ್ PPT ಶೋ ಆಗ್ತಿರೋ ಪಾಯಿಂಟ್ ಅನ್ನ ತಗೊಂಡೋಗಿ ಬರೀರಿ. ಇಲ್ಲ ನಾನು ಹೇಳ್ಬೇಕಂದ್ರೆ ಪಾಯಿಂಟ್ ಮಾಡ್ಕೊಳ್ರಿ. 3 ಮಾರ್ಕ್ಸ್ ಎಲ್ಲೂ ಮಿಸ್ ಆಗಲ್ಲ. ಇದೇನ್ 7 ಕ್ವಶನ್ಸ್
7 ಟಾಪಿಕ್ ಗಳನ್ನ ನಾವು ಏನ್ ಇಲ್ಲಿ ಡಿಸ್ಕಸ್ ಮಾಡಿದೀವಲ್ಲ, ಇದು ಆಸ್ ಇಟ್ ಇಸ್ ಕಂಟೆಂಟ್ ಅರ್ಥ ಮಾಡ್ಕೊಳ್ರಿ. ಇಲ್ಲಿ PPT ಮತ್ತೆ ನಾನು ಹೇಳ್ಬೇಕಾದ್ರೆ ಆನ್ಸರ್ ನ ನೋಟ್ ಮಾಡ್ಕೊಳ್ಳಿ, ಹೋಗಿ ಸೀದಾ ಬರೀರಿ. 3 ಮಾರ್ಕ್ಸ್ ಎಲ್ಲೂ ಮಿಸ್ ಆಗಲ್ಲ ಈ ಚಾಪ್ಟರ್ ಇಂದ. ಹಾಗಿದ್ರೆ ಇನ್ಯಾಕಡ ಬರೀ ಡಿಸ್ಕಸ್ ಮಾಡೋಣ ಇದನ್ನು. ದ ಬ್ಯಾಟಲ್ ಆಫ್ ಬಕ್ಸಾರ್, ಇದರಿಂದ ಆದಂತಹ ಪರಿಣಾಮಗಳು ಏನು? ಈಸ್ಟ್ ಇಂಡಿಯಾ ಕಂಪನಿಗೆ 2ನೇ ಶಾ ಆಲಂ ದಿವಾನಿ ಹಕ್ಕನ್ನ ಬಿಟ್ಕೊಡ್ಬೇಕಾಗತ್ತೆ. ದಿವಾನಿ ಹಕ್ಕನ್ನ 2ನೇ ಶಾ ಆಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಕೊಡ್ಬೇಕಾಗತ್ತೆ. ಇಂಗ್ಲಿಷ್ ಅಲ್ಲಿ ಶಾ ಆಲಂ ಟು ಅಕಾರ್ಡೆಡ್ ದ ದಿವಾನಿ ರೈಟ್ ಓವರ್ ಬೆಂಗಾಲ್ ಟು ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಇವನು ಏನಿದ್ನಲ್ಲ 2ನೇ ಶಾ ಆಲಂ, ಈ ತನ್ನ ದಿವಾನಿ ಹಕ್ಕನ್ನ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಕೊಡ್ಬೇಕಾಗತ್ತೆ. ದೆನ್ ನೆಕ್ಸ್ಟ್ ಏನಾಗತ್ತೆ ಅಂದ್ರೆ 2ನೇ ಶಾ ಆಲಂ ಏನಿದೆನಲ್ಲ, ಬಂಗಾಳದ ಮೇಲಿನ ತನ್ನೆಲ್ಲಾ ಹಕ್ಕನ್ನ ವಾರ್ಷಿಕ 26 ಲಕ್ಷ ರೂಪಾಯಿಗಳಿಗೆ ಬಿಟ್ಕೊಡ್ಬೇಕಾಗತ್ತೆ. ಏನಂದ್ರೆ ಈ ಶಾ ಆಲಂ ಏನಿದಲ್ಲ, ಬಂಗಾಳದ ಮೇಲೆ ಇವನಿಗೆ ಏನ್ ತನ್ನ ಹಕ್ಕಿತ್ತಲ್ಲ, ಇವನ್ನೆಲ್ಲ ವಾರ್ಷಿಕವಾಗಿ ಅಂದ್ರೆ ವರ್ಷಕ್ಕೆ 26 ಲಕ್ಷ ಬ್ರಿಟಿಷ್ ಇವ್ರಿಗೆ ಕೊಡ್ತಾರೆ. ಅಲ್ಲಿದ್ದಂತ ತನ್ನೆಲ್ಲಾ ಹಕ್ಕುಗಳನ್ನ ಬ್ರಿಟಿಷರಿಗೆ ಬಿಟ್ಕೊಡ್ಬೇಕಾಗತ್ತೆ. ಇದು ಸಹ ಒಂದು ಪರಿಣಾಮ ಆಗತ್ತೆ. ಶಾ ಆಲಂ ಸೆಕೆಂಡ್ ಗಿವ್ ಆಲ್ ರೈಟ್ಸ್ ಓವರ್ ಬೆಂಗಾಲ್ ಟು ಬ್ರಿಟಿಷ್ ಫಾರ್ 26 lakhs ರೂಪಿ ಅನ್ಯುವಲ್ ಫೀಸ್ ಅಂತ ಕರೀತಾರೆ. ನೋಟ್ ಮಾಡ್ಕೋ ಗೆಳೆಯ, ನೀನು SSLC ಟಾಪ್ ಆಗ್ಬೇಕಂದ್ರೆ ಇಲ್ಲಿ ಕಂಟೆಂಟ್ ಅರ್ಥ ಮಾಡ್ಕೋಬೇಕು, ನೋಟ್ಸ್ ಅನ್ನ ಮಾಡ್ಕೋಬೇಕು, ಆಸ್ ಇಟ್ ಇಸ್ ಬರಿಬೇಕು. 3 ಮಾರ್ಕ್ಸ್ ಎಲ್ಲೂ ಮಿಸ್ ಆಗಲ್ಲ. ದೆನ್ ನೆಕ್ಸ್ಟ್ ಇನ್ನೇನಾಗತ್ತೆ, ಶಾ ಆಲಮಿಗೆ ಒಂದು ಆಯ್ತಾ. ನೆಕ್ಸ್ಟ್ ಇನ್ನೊಬ್ಬ ಬಂದಿದ್ದ, ಹೌದ್ ನವಾಬ ಶೂಜ್ ಉದ್ದೌಲ್. ಇವನೇನ್ ಮಾಡ್ತಾನೆ ಅಂದ್ರೆ, ಶೂಜ್ ಉದ್ದೌಲ್ ಕಂಪನಿಗೆ ಯುದ್ಧದ ನಷ್ಟ, ಇದೇನು ಯುದ್ಧ ಮಾಡಿದ್ನಲ್ಲ ಅದರ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನ ಕಂಪನಿಗೆ ಕೊಡ್ಬೇಕಾಗತ್ತೆ. ಇದೇನ್ ಯುದ್ಧ ಮಾಡಿದ್ರ ತ್ರಿಕೂಟ ಸೈನ್ಯ ಪಾಪ ಸಪೋರ್ಟಿಗೆ ಬಂದಿತ್ತಿದು, ಮೀರ್ ಕಾಸಿಂಗೆ ಸಪೋರ್ಟಿಗೆ ಬಂದಿತ್ತು. ಇಲ್ಲಿ ಹೊಡ್ಸ್ಕೊಂಡ್ರು ಯುದ್ಧದಲ್ಲಿ, ಹೆಕ್ಟರ್ ಮುನ್ರೋ ಗೆಲ್ವಾಯ್ತು. ಮತ್ತೆ ಬಿಡ್ತಾರ ಇವರು, ಅವನ ಹತ್ರ 26 ಲಕ್ಷಕ್ಕೆ ತನ್ನೆಲ್ಲ ಹಕ್ನ ತಗೊಂಡ್ಬಿಟ್ರು. ಇವನ ಹತ್ರ ಯುದ್ಧ ನಷ್ಟವಾಗಿದ್ದು 50 ಲಕ್ಷ ರೂಪಾಯಿಯನ್ನ ಶೂಜ್ ಉದ್ದವ್ ಇವನ್ ಕೊಡ್ಬೇಕಾಯ್ತು. ಇದನ್ನ ಪಾಯಿಂಟ್ ಮಾಡ್ಕೋ ಗೆಳೆಯ, ಪಕ್ಕ 3 ಮಾರ್ಕ್ಸ್ ಬಂದೇ ಬರುತ್ತೆ. ಶೂಜ್ ಉದ್ದವ್ ಹ್ಯಾಡ್ ಟು ಪೇ 50 lakh ರೂಪಿ ಟು ಈಸ್ಟ್ ಇಂಡಿಯಾ ಕಂಪನಿ. ಓಕೆನಾ. ನೆಕ್ಸ್ಟ್ ಇನ್ನೇನಾಗತ್ತೆ ಅಂದ್ರೆ, ಬ್ರಿಟಿಷರು ಬಂಗಾಳದ ಸಂಪೂರ್ಣ ಆಡಳಿತವನ್ನು ತಮ್ಮ ವಶಕ್ಕೆ ಪಡ್ಕೋತಾರೆ. ಬ್ರಿಟಿಷರು ಇವಾಗ ಸೋಲಾಯ್ತು, ಬಂಗಾಳ ಏನಿದೆ ಅಲ್ಲ ಕಂಪ್ಲೀಟ್ ಆಗಿ ಅಲ್ಲಿರುವಂತ ಆಡಳಿತನ ತಮ್ಮ ವಶಕ್ಕೆ ಪಡ್ಕೊಂಡ್ಬಿಡ್ತಾರೆ ಬ್ರಿಟಿಷರು. ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇವ್ರದ್ದು. ಇಲ್ಲಿಂದ ಸ್ಟಾರ್ಟ್ ಇವ್ರದೆಲ್ಲ ಇದೇನ್ ರೂಲ್ಸ್ ಗಳು ಮಾಡಿದ್ರು, ನಮ್ಮ ಮೇಲೆ ಏನೇನ್ ಒತ್ತಡಗಳನ್ನ ಹೇರ್ತಾರಲ್ಲ ಕಂಪ್ಲೀಟ್ ಆಗಿ ಸಿಗ್ತಾ ಹೋಗುತ್ತೆ ಅವರಿಗೆ. ಬ್ರಿಟಿಷ್ ಟೇಕ್ ಓವರ್ ದ ಬೆಂಗಾಲ್ ರಿಟೇಕ್ ಬ್ರಿಟಿಷ್ ಟುಕ್ ಓವರ್ ದ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಆಫ್ ಬೆಂಗಾಲ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಇದನ್ನ ನೋಟ್ಸ್ ಮಾಡ್ಕೋ. ಇದಾದ ನಂತರ ಏನಾಗತ್ತೆ ಅಂತ ಅಂದ್ರೆ, ಅಂತಿಮವಾಗಿ ಬ್ರಿಟಿಷರು ಬಂಗಾಳ, ಒರಿಸ್ಸಾ ಮತ್ತು ಬಿಹಾರ್, ಈ 3 ಪ್ರಾಂತ್ಯಗಳೇನಿದಾವಲ್ಲ ಬಂಗಾಳ್, ಒರಿಸ್ಸಾ ಮತ್ತು ಬಿಹಾರ್, ಇದ್ರ ಮೇಲೆ ನಿಜವಾದ ಒಡೆಯರು ಅಂತ ಆಗ್ಬಿಡ್ತಾರ ಅವರು. ಈ ಬ್ಯಾಟಲ್ ಆಫ್ ಬಕ್ಸಾರನ ಗೆದ್ಮೇಲೆ ಬಂಗಾಲ್, ಬಿಹಾರ್ ಮತ್ತು ಒರಿಸ್ಸಾ ಇದರ ಮೇಲೆ ನಿಜವಾದ ಒಡೆಯರು ಅಂತ ಆಗ್ಬಿಡ್ತಾರೆ. ಕಂಪ್ಲೀಟ್ ಆಗಿ ಹೋಗುತ್ತೆ. ಜೊತೆಗೆ ಇವರಿಗೆ ಶೂಜ್ ಇತ್ತಲ್ಲ, ಶೂಜ್ ನಮ್ಮ ಇವನು ಶೂಜ್ ರಿಟೇಕ್ ಕಂಪ್ಲೀಟ್ ಆಗಿ ಅದ್ರ ಮೇಲೆ ಒಡೆಯರಾಗ್ತಾರೆ. ಜೊತೆಗೆ ಶೂಜ್ ಉದ್ದೌಲ್ ಏನ್ ಬಂದಿದ್ನಲ್ಲ, ಅವಂದು ಏನ್ ಔದ್ ಅಂತ ಇತ್ತಲ್ಲ, ಆ ಔದ್ ಪ್ರಾಂತ್ಯವನ್ನು ಸಹ ಬ್ರಿಟಿಷರು ತಾವೇ ಇಟ್ಕೋತಾರೆ. ಬಂದಿಲ್ಲ ಹೊಡ್ತಾ ತಿಂತು ಪಾಪ ಇದು, ಹೊಡ್ಸ್ಕೊಳ್ತವ್ರ ಹತ್ರ. ಮತ್ತೆ 50 ಲಕ್ಷ ಯುದ್ಧ ನಷ್ಟ ಪರಿಹಾರವಾಗಿ ಕೊಟ್ಟ. ಜೊತೆಗೆ ತನ್ನ ಪ್ರಾಂತ್ಯವನ್ನೇ ಬಿಟ್ಕೊಟ್ಟ. ಅದೇನ್ ಔದಿತ್ತಲ್ಲ ಅದನ್ನ ಬಿಟ್ಕೊಟ್ಬಿಡ್ತಾನೆ. ಇದರ ನಂತರ 1765ರಲ್ಲಿ ರಾಬರ್ಟ್ ಕ್ಲೈವ್ ದ್ವಿಸರ್ಕಾರ ಪದ್ಧತಿಯನ್ನ ಜಾರಿ ತರ್ತಾನೆ. ಡ್ವೆಲ್ ಗೌರ್ಮೆಂಟ್ ದ್ವಿಸರ್ಕಾರ ಪದ್ಧತಿಯನ್ನ ಜಾರಿ ತರ್ತಾನೆ. ಇದರ ಪ್ರಕಾರ ಏನಂತ ಅಂದ್ರೆ, ಕಂದಾಯ ವಸೂಲಾತಿ ನಿರ್ವಹಣೆ ಜೊತೆಗೆ ನಾಗರಿಕ ಮತ್ತು ಅಪರಾಧ ಸೇವಾ ರಿಟೇಕ್ ಇದರ ಪ್ರಕಾರ ಏನಂತ ಅಂದ್ರೆ, ಕಂದಾಯ ವಸೂಲಾತಿ ಮತ್ತು ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣೆ ಏನಿದೆಯಲ್ಲ ಇದು ಕಂಪ್ಲೀಟ್ ಆಗಿ ಭಾರತೀಯ ಅಧಿಕಾರಿಗಳಿಗೆ ಬಿಟ್ಕೊಡ್ತಾರೆ. ಕಂದಾಯ ವಸೂಲಾತಿ, ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣೆ ಏನಿದೆಯಲ್ಲ ಇದನ್ನ ಭಾರತೀಯ ಅಧಿಕಾರಿಗಳಿಗೆ ಬಿಟ್ಕೊಡ್ತಾರೆ. ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ, ಈ ವಸೂಲಾದ ಕಂದಾಯ ಏನಿದೆಯಲ್ಲ, ನಮ್ಮ ಭಾರತೀಯ ಅಧಿಕಾರಿಗಳು ಏನು ಕಂದಾಯವನ್ನು ವಸೂಲಿ ಮಾಡ್ಕೊಂಡ್ ಬರ್ತಿದ್ರಲ್ಲ, ಅದು ವಸೂಲಾದಂತಹ ಕಂದಾಯ ಇದರ ನಿರ್ವಹಣೆಯನ್ನ ಬ್ರಿಟಿಷರು ತಾವೇ ಇಟ್ಕೋತಾರೆ. ನೋಡ್ರಿ ಎಷ್ಟು ಕೆಟ್ಟಿದ್ದಾರೆ ಇವರು. ಇಸ್ಕೊಂಬರೋರು ಭಾರತೀಯ ಅಧಿಕಾರಿಗಳು, ಇಸ್ಕೊಂಬಂದ್ ಇವ್ರ ಕೈಯಲ್ಲಿ ಕೊಟ್ರೆ ಅದು ಏನ್ ಕಲೆಕ್ಟ್ ಮಾಡ್ಕೊಂಡ್ ಬಂದಿರ್ತಾರಲ್ಲ ಟ್ಯಾಕ್ಸ್, ಅದೇನ್ ಕಂದಾಯವನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದಿರ್ತಾರಲ್ಲ, ಇದ್ರ ಕಂಪ್ಲೀಟ್ ಆಗಿ ಹ್ಯಾಂಡಲ್, ಇದ್ರ ಮ್ಯಾನೇಜ್ಮೆಂಟ್ ಅನ್ನ ಇವರೇ ಇಟ್ಕೊಂಡ್ಬಿಟ್ರು ಬ್ರಿಟಿಷರು. ಇಸ್ಕೊಂಬರ್ರಿ, ನಾವು ಅದನ್ನ ಬಳಸ್ತೀವಿ ಅಂತ. ಈ ತರ ಆಗ್ತಾ ಹೋಗುತ್ತೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದನ್ನ ಏನಿದೆಯಲ್ಲ ಕರೆಕ್ಟ್ ಆಗಿ ಕಂಟೆಂಟ್ ಅನ್ನ ಅರ್ಥ ಮಾಡ್ಕೊಳ್ರಿ, ನೋಟ್ಸ್ ಮಾಡ್ಕೊಳ್ರಿ, ಆಸ್ ಇಟ್ ಈಸ್ ರೆಡಿ ಆಗ್ರಿ. ನೆಕ್ಸ್ಟ್ ಬೋರ್ಡ್ ಎಕ್ಸಾಮ್ ಅಲ್ಲಿ 80 ಔಟ್ ಆಫ್ 80 ವೇಟ್ ಮಾಡಿ ಅಷ್ಟೇ. ನೆಕ್ಸ್ಟ್ ಜೊತೆಗೆ ನಿಮ್ಗೆ
ಇದು ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇದೇ ತರ ಮುಂದಿನ ವಿಡಿಯೋದಲ್ಲಿ ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ವಿಸ್ತರಣೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್.